ಹಾಯ್ ಹೆಲೋ ನಮಸ್ತೆ. ಕನ್ನಡ ಕಿರುತೆರೆಯಲ್ಲಿ ಬಹು ನಿರೀಕ್ಷೆ ಹುಟ್ಟುಹಾಕಿದ್ದ ಸೀರಿಯಲ್ ಕರ್ಣ. ಕನ್ನಡತಿ ಸೀರಿಯಲ್ ಬಳಿಕ ಕಿರಣ್ ರಾಜ್ ಅಭಿನಯಿಸ್ತಾ ಇರೋ ಧಾರಾವಾಹಿ ಕರ್ಣ. ಹೀಗಾಗಿ ಕರ್ಣನ ಬಗ್ಗೆ ವೀಕ್ಷಕರಲ್ಲಿ ಕುತೂಹಲ ಸ್ವಲ್ಪ ಜಾಸ್ತಿನೇ ಇತ್ತು. ಮೊಟ್ಟ ಮೊದಲ ಪ್ರೊಮೋದಲ್ಲಿ ಡಾಕ್ಟರ್ ಕರ್ಣ ವೀಕ್ಷಕರ ಮನಸ್ಸನ್ನೂ ಗೆದ್ದಿದ್ದೂ ಆಯಿತು. ಎಲ್ಲವೂ ಪ್ಲಾನ್ ಪ್ರಕಾರ ನಡೆದಿದ್ರೆ ಜೂನ್ 17ರ ರಾತ್ರಿ 8 ಗಂಟೆಗೆ ಕರ್ಣ ಧಾರಾವಾಹಿಯ ಮೊಟ್ಟ ಮೊದಲ ಸಂಚಿಕೆ ಪ್ರಸಾರವಾಗಬೇಕಿತ್ತು. ಆದರೆ ಕಡೆಯ ಕ್ಷಣದಲ್ಲಿ ಕರ್ಣ ಎಪಿಸೋಡ್ ಟೆಲಿಕಾಸ್ಟ್ ರದ್ದಾಗಿದೆ. ಇದಕ್ಕೆ ಅಸಲಿ ಕಾರಣ ಏನು ಗೊತ್ತಾ? ಜೂನ್ 17ರಂದು ಕರ್ಣ ಪ್ರಸಾರವಾಗುವುದು ಖಚಿತವಾಗಿತ್ತು. ಹೀಗಿರುವಾಗಲೇ ಜಿ ಕನ್ನಡ ವಾಹಿನಿಯ ಪ್ರತಿಸ್ಪರ್ಧಿ ಚಾನೆಲ್ ಜೂನ್ 14ರಂದು ಕೋರ್ಟ್ ಮೆಟ್ಟಿಲೇರಿದೆ. ಕರ್ಣ ಧಾರಾವಾಹಿ ಪ್ರಸಾರವಾಗಬಾರದು ಅಂತ ಕೋರ್ಟ್ನಿಂದ ಪ್ರತಿಸ್ಪರ್ಧಿ ಚಾನೆಲ್ ಸ್ಟೇ ಆರ್ಡರ್ ತಂದಿದೆ. ಇದೇ ಕಾರಣಕ್ಕೆ ಇಂದಿನಿಂದ ರಾತ್ರಿ 8ಕ್ಕೆ ನಿಗದಿಯಾಗಿದ್ದ ಕರ್ಣ ಸೀರಿಯಲ್ ಪ್ರಸಾರಕ್ಕೆ ತಡೆ ಬಿದ್ದಿದೆ. ಜಿ ಕನ್ನಡ ವಾಹಿನಿಯ ಪ್ರತಿಸ್ಪರ್ಧಿ ಚಾನೆಲ್ ಜೊತೆಗೆ ಭವ್ಯಗೌಡ ಅವರ ಅಗ್ರಿಮೆಂಟ್ ಆಗಿತ್ತು. ಅಗ್ರಿಮೆಂಟ್ ಪ್ರಕಾರ ಕೆಲ ತಿಂಗಳ ಮಟ್ಟಿಗೆ ಭವ್ಯಗೌಡ ಬೇರೆ ಚಾನೆಲ್ಗಾಗಿ ಕೆಲಸ ಮಾಡುವಂತಿಲ್ಲ. ಇದನ್ನೇ ಇಟ್ಕೊಂಡು ಪ್ರತಿಸ್ಪರ್ಧಿ ಚಾನೆಲ್ ಕೋರ್ಟ್ ಮೆಟ್ಟಿಲೇರಿದೆ. ಕರ್ಣ ಧಾರಾವಾಹಿ ಪ್ರಸಾರಕ್ಕೆ ಸ್ಟೇ ತಂದಿದೆ. ಭವ್ಯಗೌಡ ವಿಚಾರವಾಗಿ ಕೋರ್ಟ್ನಿಂದ ಸ್ಟೇ ಬಂದಿರೋದ್ರಿಂದ ಅವರಿಗೆ ಸಂಬಂಧಿಸಿದಂತೆ ಕರ್ಣ ಧಾರಾವಾಹಿಯ ಎಲ್ಲ ಪೋಸ್ಟ್, ವಿಡಿಯೋ ಹಾಗೂ ಪ್ರೋಮೋಗಳನ್ನು ಡಿಲೀಟ್ ಮಾಡಲಾಗಿದೆ. ಭವ್ಯಗೌಡ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲೂ ಕರ್ಣ ಸೀರಿಯಲ್ಗೆ ಸಂಬಂಧಿಸಿದ ಪೋಸ್ಟ್ಗಳನ್ನು ತೆಗೆಯಲಾಗಿದೆ. ಕೋರ್ಟ್ನಲ್ಲಿ ಪ್ರಕರಣ ಇತ್ಯರ್ಥವಾಗುವವರೆಗೂ ಕರ್ಣ ಸೀರಿಯಲ್ಗೆ ಪ್ರಸಾರ ಭಾಗ್ಯವಿಲ್ಲ. ಕರ್ಣ ಸೀರಿಯಲ್ನಲ್ಲಿ ಭವ್ಯಗೌಡ ಹೀರೋಯಿನ್ ಅಂತ ಅನೌನ್ಸ್ ಆಗಿ ತುಂಬಾ ದಿನಗಳಾಗಿವೆ. ಪ್ರೋಮೋ ಸಹ ಔಟ್ ಆಗಿತ್ತು. ಅಗ್ರಿಮೆಂಟ್ ಬಗ್ಗೆ ಪ್ರತಿಸ್ಪರ್ಧಿ ಚಾನೆಲ್ ಆಗಲೇ ಹೇಳಿದ್ರೆ ಸಮಸ್ಯೆ ಆಗ್ತಾ ಇರಲಿಲ್ಲ. ಇವತ್ತು ಪ್ರಸಾರ ಅಂತ ಗೊತ್ತಿದ್ದು ಶನಿವಾರ ಕೋರ್ಟ್ಗೆ ಹೋಗಿದ್ದಾರೆ. ಇದರಿಂದ ತುಂಬಾ ಲಾಸ್ ಆಗಿದೆ. ನಷ್ಟವನ್ನ ಭರಿಸೋರು ಯಾರು? ಅಗ್ರಿಮೆಂಟ್ನಲ್ಲಿರೋ ದೋಷವನ್ನ ಹುಡುಕಿ ಕೇಸ್ ಹಾಕಿದ್ದಾರೆ. ಇದು ಸರಿನಾ ಅಂತ ಸೀರಿಯಲ್ ತಂಡಕ್ಕೆ ಸಂಬಂಧಿಸಿದವರು ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಡೋಂಟ್ ವರಿ ಹಾಡಿನೊಂದಿಗೆ ಪ್ರಕ್ರಿಯೆ ಮೇಲೆ ನಂಬಿಕೆ ಇಡಿ ಅಂತ ಬರೆದುಕೊಂಡಿದ್ದಾರೆ ಭವ್ಯಗೌಡ. ಅಂದ್ರೆ ನ್ಯಾಯಾಂಗದ ಪ್ರಕ್ರಿಯೆ ಮೇಲೆ ನಂಬಿಕೆ ಇದೆ ಎಂದರ್ಥ ಅಲ್ಲವೇ? ಏಕಾಏಕಿ ಪ್ರತಿಸ್ಪರ್ಧಿ ಚಾನೆಲ್ ಕೋರ್ಟ್ಗೆ ಹೋಗಿರೋದ್ರಿಂದ ಭವ್ಯಗೌಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಿರ್ಮಾಪಕಿ ಶ್ರುತಿ ನಾಯ್ಡು ಆಘಾತಕ್ಕೊಳಗಾಗಿದ್ದಾರೆ. ಕರ್ಣ ಧಾರಾವಾಹಿಯ ಒಂದಷ್ಟು ಸಂಚಿಕೆಗಳ ಚಿತ್ರೀಕರಣ ಆಗಲೇ ನಡೆದಿದೆ. ಕರ್ಣ ಸೀರಿಯಲ್ನ ಅದ್ಧೂರಿಯಾಗಿಯೇ ಶ್ರುತಿ ನಾಯ್ಡು ನಿರ್ಮಿಸ್ತಾ ಇದ್ದಾರೆ. ಕರ್ಣ ಸೀರಿಯಲ್ಗೆ ಸ್ಟೇ ಬಿದ್ದಿರೋದ್ರಿಂದ ನಷ್ಟವಾಗೋದು ನಿರ್ಮಾಪಕಿ ಶ್ರುತಿ ನಾಯ್ಡು ಅವರಿಗೆ. ಹೀಗಾಗಿ ಆದಷ್ಟು ಬೇಗ ಕೋರ್ಟ್ನಲ್ಲಿ ಈ ಕೇಸ್ ಇತ್ಯರ್ಥವಾಗಲಿ ಅನ್ನೋದೇ ಸೀರಿಯಲ್ ತಂಡದ ಆಶಯ.